ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಧ್ಯಾಹ್ನ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ. ನಾಳೆ ಮಧ್ಯಾಹ್ನವೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ ಕೋರ್ಟ್ಗೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುವ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ತನಿಖೆಯನ್ನು ಕೈಗೆತ್ತಿಕೊಂಡಿದ್ದು ಕೂಡ ಅವರೇನೆ. ನಾಳೆ ಮಧ್ಯಾಹ್ನ 100 ಸಾಕ್ಷಿದಾರರು ಮತ್ತು 4600 ಪುಟಗಳ ಚಾರ್ಜ್ ಶೀಟ್ ಇದು. ಕಾನೂನು ತಜ್ಞರು 2-3 ಬಾರಿ ಪರಿಶೀಲನೆ ನಡೆಸಿದ್ದಾರೆ. ಅವರು ಓಕೆ ಅಂದ ಮೇಲೇ ಈಗ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದಾರೆ. ಅಲ್ಲಿಗೆ ಇಷ್ಟು ದಿನ ಯಾವಾಗ ಅಂತ ಇದ್ರು. ನಾವಿವತ್ತು ಬೆಳಿಗ್ಗೆ ಕೂಡ ಹೇಳಿದ್ವಿ ಇವತ್ತು ಅಥವಾ ನಾಳೆ ಅಂತಂದ್ಬಿಟ್ಟು. ಪೊಲೀಸರು ಕೂಡ ಈಗ ನಾಳೆ ಮಧ್ಯಾಹ್ನ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಅಲ್ಲಿಗೆ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಹತ್ಯೆಯಾದ ಬಳಿಕ ಸರಿಸುಮಾರು 85 ದಿನಗಳು ಸುದೀರ್ಘವಾದ ತನಿಖೆಯನ್ನು ಮಾಡಿ, ಈ ವಿಚಾರಣೆಯನ್ನು ಮಾಡಿ, ಸಾಕಷ್ಟು ಸಾಕ್ಷಿದಾರರನ್ನು ಮಾತನಾಡಿಸಿ, ಕೆಲವರ ಹತ್ರ 164 ಸ್ಟೇಟ್ಮೆಂಟನ್ನು ತಗೊಂಡು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ ಪೊಲೀಸರು. ಅಂತಿಮವಾಗಿ ನಾಳೆ ಮಧ್ಯಾಹ್ನ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 4600 ಪುಟಗಳು. ಜಡ್ಜ್ ಅದನ್ನು ಕೂಲಂಕುಷವಾಗಿ ಓದಬೇಕು. ಹಿಯರಿಂಗು ಮೊದಲು ಯಾರ್ಯಾರ ಮೇಲೆ ಏನೇನು ಆರೋಪ ಎಲ್ಲವೂ ಗೊತ್ತಾಗಬೇಕು. ಅಂತಿಮ ಹಂತಕ್ಕೆ ರೇಣುಕಾ ಕೊಲೆ ಕೇಸ್ನ ತನಿಖೆ ಬಂದು ತಲುಪಿದೆ. ತನಿಖೆ ಕೂಡ ಮುಕ್ತಾಯ ಆಗಿದೆ. ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಅಲ್ಲ, ನಾಳೆ ಮಧ್ಯಾಹ್ನ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಅದಕ್ಕೆ ಸಮಯ ದಿನಾಂಕ ಕೂಡ ನಿಗದಿ ಆಗಿಬಿಟ್ಟಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ಗೆ ಫೈನಲ್ ಟಚ್ಚನ್ನು ಈಗಾಗಲೇ ಕೊಟ್ಟಿದ್ದಾರೆ. ಕೊನೆ ಮೊಮೆಂಟಲ್ಲಿ ಏನಾದರೂ ಅಡಿಷನಲ್ ಆಗಿ ಸೇರಿಸೋದಾದರೂ ಕೂಡ ಅದಕ್ಕೂ ಇನ್ನೂ ಸಮಯಾವಕಾಶ ಇದೆ. ಅಂತಿಮ ಹಂತದ ಕಸರತ್ತಿನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಇದ್ದಾರೆ. ಅದನ್ನು ಕಾನೂನು ತಜ್ಞರು ಈಗಾಗಲೇ 2-3 ಬಾರಿ ನೋಡಿದ್ದಾರೆ. ಎಲ್ಲೂ ಯಾವುದೇ ಲೋಪದೋಷಗಳು ಇರಬಾರ್ದು. ಚಾರ್ಜ್ ಶೀಟಲ್ಲಿ ಒಂದು ಚೂರು ಕೂಡ ದೋಷ ಇರಬಾರ್ದು. ಯಾರೂ ತಪ್ಪಿಸ್ಕೋಬಾರ್ದು, ಯಾರಿಗೂ ಜಾಮೀನು ಸಿಗಬಾರ್ದು. ಆ ಥರ ಲೆಕ್ಕಾಚಾರ ಅವ್ರದ್ದು. ಹೀಗಾಗಿ 2-3 ಬಾರಿ ಕಾನೂನು ತಜ್ಞರು ಪರಿಶೀಲನೆಯನ್ನು ಈಗಾಗಲೇ ನಡೆಸಿದ್ದಾರೆ. ಪೊಲೀಸರು ಕಾನೂನು ತಜ್ಞರನ್ನು ಕರೆಸಿ, ಯಾಕೆಂದರೆ ಕೋರ್ಟಲ್ಲಿ ವಾದ ಮಾಡೋರು ಅವರೇ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇರುತ್ತೆ ಅಂತ. ಅದೆಲ್ಲ ಕರೆಕ್ಟ್ ಮಾಡೋದಕ್ಕೆ ಹೇಳಿರ್ತಾರೆ. ಚಾರ್ಜ್ ಶೀಟ್ ತಯಾರಿಕೆಗೆ ಕಾನೂನು ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಖುದ್ದು ಕಮಿಷನರ್ ಚಾರ್ಜ್ ಶೀಟ್ ಡ್ರಾಫ್ಟ್ ಕಾಪಿ ಮೇಲೆ ನಿಗಾವನ್ನು ಇಟ್ಟಿದ್ದಾರೆ. ಅಂದರೆ ಹೆಡ್ ಆಫ್ ದಿ ಚಾರ್ಜ್ ಶೀಟ್ ಹೇಗಿರಬೇಕು? ಹೆಡ್ ಆಫ್ ದಿ ಚಾರ್ಜ್ ಶೀಟ್ ಅಂತಂದರೆ ಸಾರಾಂಶ, ಸಮ್ಮರಿ, ಇಡೀ ಪ್ರಕರಣದ ಒಂದು ಸಂಕ್ಷಿಪ್ತ ನೋಟ ಅಂತ ಹೇಳ್ತಾರೆ. ಅದನ್ನು ಹೆಂಗಿರಬೇಕು, ಹೆಡ್ ಆಫ್ ದಿ ಚಾರ್ಜ್ ಶೀಟ್ ಹೇಗಿರಬೇಕು, ಕಂಟೆಂಟ್ ಹೇಗಿರಬೇಕು, ಇದು ಬಹಳ ಮುಖ್ಯವಾದಂತಹ ವಿಚಾರ. ಕಂಟೆಂಟ್ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು, ಚಾರ್ಜ್ ಶೀಟ್ನ ಮೇನ್ ಕಂಟೆಂಟ್, ಇದೆಲ್ಲವನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಪ್ರಕರಣದಲ್ಲಿನ ಸಾಕ್ಷಿಗಳ ಹೇಳಿಕೆ, ಅಂದರೆ ಈ 164 ಸ್ಟೇಟ್ಮೆಂಟ್ ತೊಗೊಂಡಿದ್ರಲ್ಲ, ಚಿಕ್ಕಣ್ಣ ಸೇರಿದಂತೆ ಕೆಲವರದ್ದು, ಅವರೆಲ್ಲರದ್ದು ಎಲ್ಲಿ ಹಾಕಬೇಕು, ಡಿಜಿಟಲ್ ಎವಿಡೆನ್ಸ್ಗಳನ್ನು ಹೇಗೆ ನಮೂದು ಮಾಡಬೇಕು, ಇದೆಲ್ಲ ಏನು ಹೊಸದೇನಲ್ಲ. ಅವರಿಗೆ 100 ಇಂಥ ಚಾರ್ಜ್ ಶೀಟ್ಗಳನ್ನ ಫೈಲ್ ಮಾಡಿರ್ತಾರೆ. ಹೀಗೆ ಎಲ್ಲ ಅಂಶಗಳನ್ನು ಪೊಲೀಸರು ಗಮನಿಸಿ ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನೆರಡು ದಿವಸ ಅಲ್ಲ, ನಾಳೆ ಮಧ್ಯಾಹ್ನ ಕೋರ್ಟ್ಗೆ ಅಂತಿಮ ವರದಿ ಅಥವಾ ದೋಷಾರೋಪ ಪಟ್ಟಿ ಅಥವಾ ಚಾರ್ಜ್ ಶೀಟ್ ಏನು ಬೇಕಾದ್ರೂ ಕರೀರಿ, ಅಲ್ಲಿಗೆ ಒಂದು ಘಟ್ಟಕ್ಕೆ ಬಂದು ನಿಲ್ಲುತ್ತೆ. ಇನ್ನು ಮುಂದಕ್ಕೆ ಅಸಲಿ ಆಟ ಶುರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಂಬೋಣ. ಈಗ ನಾಗೇಶ್, ನಾಳೆ ಮಧ್ಯಾಹ್ನವೇ ಚಾರ್ಜ್ ಶೀಟ್ ಸಲ್ಲಿಕೆ ಅನ್ನೋದು ಅಂತಿಮ ಆಗಿದೆಯಾ? ಯಾವ ಕೋರ್ಟ್ಗೆ ಇದು ಸಲ್ಲಿಕೆ ಆಗ್ತಾ ಇದೆ ಮತ್ತು ಕೊನೆ ಹಂತದ ತಯಾರಿ ಹೇಗೆ ನಡೀತಾ ಇದೆ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣದ ತನಿಖೆ ಮಾಡಿರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿರುವಂಥದ್ದು. ಈಗಷ್ಟೇ ಬಂದಿರುವಂಥ ಮಾಹಿತಿ ಪ್ರಕಾರ ಚಾರ್ಜ್ ಶೀಟ್ನ ಪ್ರತಿಯನ್ನು SPP ಕೈ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. SPP ಆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಏನೆಲ್ಲ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಸ್ಕೂಟ್ನಿ ಮಾಡಿ, ಅದನ್ನು ಪರಿಶೀಲನೆ ಮಾಡಿ, ಏನೆಲ್ಲ ಲೋಪದೋಷಗಳು ಇದ್ದಾವೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಪೊಲೀಸರಿಗೆ ಇದನ್ನು ಸರಿಪಡಿಸಲಿಕ್ಕೆ ಸೂಚನೆಯನ್ನು ಕೊಟ್ಟ ಬಳಿಕ ಚಾರ್ಜ್ ಶೀಟ್
ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಬಹುತೇಕ ನಾಳೆ ಮಧ್ಯಾಹ್ನ ಅಥವಾ ನಾಡಿದ್ದು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಯಾವ ಕೋರ್ಟಲ್ಲಿ ಸಲ್ಲಿಸಬೇಕು ಅನ್ನುವಂಥದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ. ಜೊತೆಗೆ ಈಗಾಗಲೇ ಚಾರ್ಜ್ ಶೀಟ್ ಸಂಪೂರ್ಣವಾಗಿ ತಯಾರಾಗಿದ್ದು ಚಾರ್ಜ್ ಶೀಟ್ಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ SPP ಕೈ ಕೊಟ್ಟಿದ್ದು SPP ಸ್ಕೂಟನಿ ಮಾಡಿ ಅದರಲ್ಲಿ ಇರುವಂಥ ಲೋಪದೋಷಗಳನ್ನು ಗಮನಿಸಿ ಅದನ್ನು ಸರಿಪಡಿಸಿ ನಂತರ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ಸೊ ನಾಳೆ ಮಧ್ಯಾಹ್ನ ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್, ಲೋವರ್ ಕೋರ್ಟ್ಗೆ ಫಸ್ಟ್ ಯಾವಾಗಲೂ ಕೂಡ ಸಲ್ಲಿಕೆ ಆಗೋದು. ಲೋವರ್ ಕೋರ್ಟು ಅದಾದಮೇಲೆ ನಿಮಗೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಅಂತೆಲ್ಲ ಹೋಗ್ತಾರೆ. ಸಾಮಾನ್ಯವಾಗಿ ಯಾವಾಗಲೂ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸ್ತಕ್ಕಂಥದ್ದು. ನೋಡೋಣ, ಅದೆಲ್ಲದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರುತ್ತೆ.